ಹಲೋ ಎವ್ರಿವನ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತರಿಸಿರುವಂತ ಕೆಲವೊಂದು ರಿಟರ್ನ್ ಗಿಫ್ಟ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದ್ರೆ ನಿಮ್ಗೆ ಐಡಿಯಾ ಇರುತ್ತೆ. ಈ ಒಂದು ಪೋಟ್ಲಿ ಬ್ಯಾಗ್ಸ್ ನಾನು ಲಾಸ್ಟ್ ಇಯರ್ ಸಹ ತರಿಸಿದ್ದೆ. ಅಂದ್ರೆ ಪೋಟ್ಲಿ ಬ್ಯಾಗ್ಸ್ ಮತ್ತೆ ಪೌಚಸ್ ತರ ತರಿಸಿದೆ. ಬಟ್ ಈ ವರ್ಷ ಪೌಟ್ಲಿ ಬ್ಯಾಗ್ಸ್ ಬಂದು ಕನ್ಯೆಯರಿಗೆ, ಅಂದ್ರೆ ಮದ್ವೆ ಆಗ್ದಿರ ಇರೋರು ಬರ್ತಾರಲ್ಲ ಅರ್ಶಿನ ಕುಂಕುಮಕ್ಕೆ, ಅವ್ರಿಗೆ ಈ ತರ ಒಂದೊಂದು ಪೋಟ್ಲಿ ಬ್ಯಾಗ್ ಕೊಡೋಣ. ಮತ್ತೆ ಮುತ್ತೈದೆಯರು ಬರ್ತಾರಲ್ವಾ, ಅವ್ರಿಗೆ ಒಂದೊಂದು ಪ್ಲೇಟ್ ತರಿಸಿದೀನಿ. ಸೊ ಪಿಚ್ವಾಯ್ ಪ್ರಿಂಟ್ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದೆಯಲ್ವಾ, ಸೊ ಪ್ಲೇಟ್ಸ್ ತರಿಸಿದೀನಿ. ಮತ್ತೆ ಕೆಲವೊಂದು ಬ್ಯಾಂಗಲ್ಸ್, ಮತ್ತೆ ಆ, ಈ ಒಂದು ಕ್ಯಾಂಡಲ್ ಲೈಟ್ ಅದು ಹೋಲ್ಡರ್ ಸ್ಟ್ಯಾಂಡ್ಸ್ ಇರುತ್ತಲ್ವಾ, ಲೋಟಸ್ ಶೇಪ್ದು, ಅದನ್ನ ತರಿಸಿದೀನಿ. ಅದು ಒಂದೊಂದೇ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಈ ಒಂದು ಪೋಟ್ಲಿ ಬ್ಯಾಗ್ಸ್ ನ ತೋರಿಸ್ತಾ ಇದೀನಿ. ಸೊ ಇದೂ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಲೈಕ್ ಎಲ್ಲಾದ್ರೂ ಮದ್ವೆಗಳಿಗೆ ಎಲ್ಲ ಹೋದಾಗ ಇದು ಒಂದ್ ಬ್ಯಾಗ್ ತಗೊಂಡೋದ್ರೆ ತುಂಬಾನೇ ಒಂಥರ ಎಲಿಗೆಂಟ್ ಆಗಿ ಕಾಣುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ತರ ಇದು ಬರುತ್ತೆ. ಸೊ ಇದು ತುಂಬಾ ಜನ ಇಷ್ಟಪಟ್ರು ಲಾಸ್ಟ್ ಇಯರ್ ಕೊಟ್ಟಾಗ, ಸೊ ಅದಕ್ಕೆ ಮತ್ತೆ ತರಿಸಿದೀನಿ. ಸೊ ಹೋದ್ಸಲ ನಾನು ಎಲ್ಲ ಇದನ್ನ ಮುತ್ತೈದೆಯರಿಗೆ ಕೊಟ್ಟಿದ್ದೆ, ಇದ್ರಲ್ಲಿ ತಾಂಬೂಲ ಎಲ್ಲ ಹಾಕ್ಬಿಟ್ಟು ಮುತ್ತೈದೆಯರಿಗೆ ಕೊಟ್ಟಿದ್ದೆ. ಬಟ್ ಈ ವರ್ಷ ಲೈಕ್ ಕಾಲೇಜ್ ಹುಡುಗಿರು, ಈ ತರ ಮದ್ವೆ ಆಗ್ದಿರೋರು ಬರ್ತಾರಲ್ವಾ, ಅವ್ರಿಗೆ ಇದ್ ಕೊಟ್ಟು ಲೈಕ್ ಮುತ್ತೈದೆಯರಿಗೆ ಪ್ಲೇಟ್ಸ್ ಕೊಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇದ್ರಲ್ಲಿ 2 ಸೆಟ್ ತರಿಸಿದೀನಿ. ಅಂದ್ರೆ 6 ಕಲರ್ಸ್ ಇರುತ್ತೆ. ಸೊ ಇದು ಬಂದು ಬ್ಲೂ ಕಲರ್ ಈ ತರ ಪ್ಯಾಕೆಟ್ಸ್ ಅಲ್ಲಿ ಬರುತ್ತೆ. ಮತ್ತೆ ಇದು ಬಂದು ಗೋಲ್ಡ್ ಕಲರು, ಇನ್ನೊಂದು ಕಲರ್ ಬಂದು ಪಿಂಕ್, ಇದು ಬಂದು ರೆಡ್, ಮತ್ತೆ ಇವಾಗ ನಾನು ತೋರಿಸಿದ್ನಲ್ಲ ಗ್ರೀನ್, ಒನ್ ಆಫ್ ಮೈ ಫೇವ್ರೆಟ್ ಕಲರ್ ಇದು. ಮತ್ತೆ ಇದು ಬಂದು ಬ್ಲ್ಯಾಕ್ ಕಲರ್. ಸೊ ಇಷ್ಟು ಕಲರ್ಸ್, ಇದು ಸೆಟ್ ಆಫ್ 6 ಬರುತ್ತೆ ಒಂದ್ರಲ್ಲಿ. ನಾನು 2 ಸೆಟ್ ತರಿಸಿದ್ದೀನಿ. ಸೊ ಟೋಟಲ್ 12 ಮೆಂಬರ್ಸ್ಗೆ ಕೊಡ್ಬೋದು ಇದು. ಮತ್ತೆ ಆಕ್ಚುಲಿ ಸ್ಯಾಂಪಲ್ಗೆ ಅಂತ ಫಸ್ಟ್ ಒಂದು 2 ಪಿಚ್ವಾಯ್ ಪ್ಲೇಟ್ಸ್ ತರಿಸಿದೆ. ನಂಗೆ ಇಷ್ಟ ಆಯ್ತು ಇದು ಪ್ರಿಂಟ್. ನೋಡಿ ಈ ತರ ಇದೆ, ಲೈಕ್ ನಂದಿ ಇದೆ. ಸೊ ಇದು ನಂದಿ ಇರೋದಕ್ಕೆ ಇದು ಪ್ರಿಂಟ್ ತುಂಬಾನೇ ನನ್ಗೆ ಇಷ್ಟ ಆಯ್ತು ಇದು ನೋಡ್ದಾಗೆ. ಸೊ ಆಯ್ತು ಇದನ್ನೇ ತರ್ಸೋಣ ಅಂತ ಈ ಒಂದು ಪಿಚ್ವಾಯ್ ಪ್ರಿಂಟ್ ಇರುವಂತ ಈ ಪ್ಲೇಟ್ ತರಿಸಿದೀನಿ. ಇದು ಡೆಕೋರೇಟಿವ್ ಐಟಮ್ ಆಗು ನಾವು ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಸರ್ವಿಂಗ್ ಪ್ಲೇಟ್ ಆಗಿ ಸಹ ನಾವು ಯೂಸ್ ಮಾಡ್ಬೋದು. ಇಲ್ಲ ಏನಾರ ಪ್ರಾಡಕ್ಟ್ಸ್ ಇದ್ರಲ್ಲಿ ಇಟ್ಟು ಎಲ್ಲಾದ್ರೂ ಇಡಕ್ ಸಹ ಒಂದು ಶೋ ಪೀಸ್ ತರ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಟೇಬಲ್ಸ್ ಮೇಲೆ, ಟೀ ಟೇಬಲ್ ತರ ಒಂದು ಟೇಬಲ್ ಮೇಲೆ ಇಡೋದಕ್ಕೂ ಒಂದು ಡೆಕೋರ್ ಐಟಮ್ ತರ ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ದೇವ್ರ ಮನೆಯಲ್ಲಿ ಏನಾದ್ರೂ ದೇವ್ರದ್ದು ಹೂವು ಬಿಡಿಸ್ಕೊಂಬರಕ್ಕೆ, ಇಲ್ಲ ದೀಪ ಇಡಕ್ಕೆ, ಎಲ್ಲದಕ್ಕೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಬ್ಲೌಸಸ್ ಇಂಥದೆಲ್ಲ ಕೊಟ್ರೇನು ಅದು ಯೂಶಲಿ ನಾವು ಕೊಟ್ಟ ತಕ್ಷಣ ಅವ್ರು ಹೊತ್ಕೊಂಡೋಗಿ ಮನೇಲಿ ಇಡ್ತಾರೆ, ಮತ್ತೆ ಇನ್ನೊಬ್ರಿಗೆ ಯಾರಿಗೋ ಒಬ್ರಿಗೆ ಕೊಟ್ಟು ಕಳಿಸ್ತಾರೆ, ಯೂಸ್ ಮಾಡಲ್ಲ. ಸೊ ಯೂಶಲಿ ರಿಟರ್ನ್ ಗಿಫ್ಟ್ಸ್ ನಾನು ಲೈಕ್ ಅವ್ರು ಮತ್ತೆ ಯೂಸ್ ಮಾಡಬೇಕು ಆ ಥರನೇ ಸೆಲೆಕ್ಟ್ ಮಾಡ್ತೀನಿ. ಸೊ ಈ ವರ್ಷ ಟ್ರೆಂಡಿಂಗ್ ಅಲ್ಲಿರುವಂಥ ಈ ಒಂದು ಪಿಚ್ವೈ ಟ್ರೇನ ಸೆಲೆಕ್ಟ್ ಮಾಡಿದ್ದೀನಿ. ತುಂಬಾನೇ ಸ್ಟರ್ಡಿ ಆಗಿದೆ, ಸ್ವಲ್ಪ ಬಡ್ಜೆಟ್ ಫ್ರೆಂಡ್ಲಿ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸ್ ಅಂತಲ್ಲ, ನೀವೇನಾದ್ರೂ ಗೃಹ ಪ್ರವೇಶ ಇಲ್ಲಾಂದ್ರೆ ಏನಾರ ಸತ್ಯನಾರಾಯಣ ಪೂಜೆ ಮಾಡಿ ರಿಟರ್ನ್ ಗಿಫ್ಟ್ಸ್, ಯಾವುದೇ ತರ ಪೂಜೆಗಳಿಗೆ ರಿಟರ್ನ್ ಗಿಫ್ಟ್ಸ್ಗೆ ಇದೊಂದು ಒಳ್ಳೆ ಆಪ್ಷನ್ ಕನ್ಸಿಡರ್ ಮಾಡ್ಬೋದು. ಸೊ ನಾರ್ಮಲ್ ಸ್ಟೀಲ್ ಪ್ಲೇಟ್ಸ್ ಇಲ್ಲ ಸ್ಟೀಲ್ ಬಾಕ್ಸಸ್ ಈ ತರದ್ದು ಕೊಡೋದು ಬದಲು ಒಂದ್ಸಲ ಈ ತರ ಡಿಸೈನರ್ ಪೀಸ್ ಸಹ ಕೊಟ್ಟು ನೋಡಿ, ತುಂಬಾ ಇಷ್ಟಪಡ್ತಾರೆ ಬಂದವರು. ಸೊ ಇದು ಒಂದು ಪ್ಯಾಕ್ ಅಲ್ಲಿ ಸೆಟ್ ಆಫ್ 2 ಬರುತ್ತೆ, ಅಂದ್ರೆ ಒಂದು ಕ್ವಾಂಟಿಟಿಯಲ್ಲಿ ಸೆಟ್ ಆಫ್ 2 ಬರುತ್ತೆ. ಸೊ ಇದು ಕ್ವಾಲಿಟಿ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು, ಓಕೆ ತರಿಸ್ಬೋದು ಅಂತ. ಇನ್ನೂ ಒಂದು 20 ಪೀಸಸ್ ತರಿಸಿದ್ದೀನಿ. ಒನ್ ಟೈಮ್ಗೆ 10 ಕ್ವಾಂಟಿಟಿ ಅಷ್ಟೇ ಅದು ಅಲೋ ಮಾಡೋದು ಆರ್ಡರ್ ಮಾಡೋದಕ್ಕೆ. ಸೊ ನೀವು ಲೈಕ್ ತರಿಸಿದ್ರು ಲೈಕ್ 10 ಕ್ವಾಂಟಿಟಿ ಅಂದ್ರೆ 20 ಬರುತ್ತೆ. ಇನ್ನೊಂದು ಸಪ್ರೇಟ್ ಆರ್ಡರ್ ಅಲ್ಲಿ ಇನ್ನ ರಿಮೈನಿಂಗ್ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು, ಬಟ್ 1 ಕ್ವಾಂಟಿಟಿಗೆ 2 ಬರುತ್ತೆ. ಪೇರ್ ಆಫ್ 2 ಇದು ಅದು ಲೈಕ್ ನೀವು ಆರ್ಡರ್ ಮಾಡಬೇಕು. ಸೊ ಇದು ಬಂದು ಪ್ಲೇಟ್ಸ್. ಸೊ ನೆಕ್ಸ್ಟ್ ಬಂದು ಲೈಕ್ ರೆಗ್ಯುಲರ್ ಗಾಜಿನ ಬಳೆ ಕೊಡೋದಕ್ಕಿಂತ ಲೈಕ್ ಬೋತ್ ಸ್ಯಾರಿ ಮತ್ತೆ ಸಲ್ವಾರ್ ಎರಡರ ಮೇಲೇನು ವೇರ್ ಮಾಡಕ್ ಆಗುವಂಥದ್ದು ಏನಾದ್ರೂ ಲೈಕ್ ಬ್ಯಾಂಗಲ್ಸ್ ಕೊಡೋಣ, ಇಲ್ಲ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್, ಇಲ್ಲಾಂದ್ರೆ ಈ ತರ ಡಿಸೈನರ್ ಬ್ಯಾಂಗಲ್ಸ್ ಕೊಡೋಣ ಅಂತ ಅನ್ಕೊಂಡೆ. ನನ್ಗಂತೂ ಇದು ತುಂಬಾನೇ ಇಷ್ಟ ಆಯ್ತು ಬಂದು
ನೋಡಿ. ಸೊ ಈ ತರ ಸೆಟ್ ಆಫ್ 2 ಬ್ಯಾಂಗಲ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇದು ಝೂಮ್ ಲುಕ್ ನಾನು ನಿಮ್ಗೆ ತೋರಿಸ್ತಿದ್ದೀನಿ, ಮತ್ತೆ ಎಲ್ಲಾ ಪ್ರಾಡಕ್ಟ್ಸ್ ಝೂಮ್ ಲುಕ್ ತೋರಿಸ್ತೀನಿ. ಇವಾಗ ಹೇಳ್ತಾ ಇದೀನಿ ಏನೇನ್ ತರಿಸಿದೀನಿ ಅಂತ. ಸೊ ಈ ತರ 12 ಡಿಫ್ರೆಂಟ್ ಕಲರ್ಸ್ ಬಂದಿದೆ. ಸೊ 12 ಕಲರ್ಸ್ಗೆ ಸಮ್ ಪ್ರೈಸ್ ಎಲ್ಲ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಂಗೆ ನೆನಪಿಲ್ಲ ಎಷ್ಟು ಅಂತ. ಬಿಲೋ 200 ರುಪೀಸ್ಗೆ ಇದು 12 ಪೇರ್ಸ್ ಬರುತ್ತೆ. ಸೊ ಈ ತರದ್ದು 2 ತರಿಸಿದೀನಿ, ಅಂದ್ರೆ 24 ಪೇರ್ಸ್ ತರಿಸಿದೀನಿ. ಮತ್ತೆ ನಾರ್ಮಲ್ ಗಾಜಿನ ಬಲ್ಲೆನು ಮನೇಲಿತ್ತು. ಸೊ ಇದನ್ನ ಎರಡನ್ನೂ ಸೇರಿ ಕೊಡೋಣ ಅಂತ ಸ್ಟಾರ್ಟಿಂಗ್ ಬರೋರ್ಗೆಲ್ಲ ಇದನ್ನ ಕೊಟ್ಟು, ಒಂದ್ ವೇಳೆ ಶಾರ್ಟೇಜ್ ಬಂದಿದ್ರೆ ಮನೇಲಿರೋದನ್ನ ಲೈಕ್ ಯೂಸ್ ಮಾಡ್ಕೊಳ್ಳೋಣ ಅಂತ. ಈ ತರ ನೋಡಿ, ಫುಲ್ ಪ್ಯಾಕೇಜ್ ತುಂಬಾ ಸೆಕ್ಯೂರ್ಡ್ ಆಗಿ ಬಂದಿರುತ್ತೆ. ಯಾಕಂದ್ರೆ ಫುಲ್ ಅದು ಗ್ಲಾಸ್ ಬ್ಯಾಂಗಲ್ಸ್ ಅಲ್ವಾ, ಅದು ಒಡೆದೋಗ್ಬಾರ್ದು ಅಂತ ತುಂಬಾ ಸೆಕ್ಯೂರ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ. ಸೊ ಈ ತರ ಬ್ಯಾಂಗಲ್ಸ್. ಸೊ ಸೆಟ್ ಆಫ್ 2 ತರಿಸಿದ್ದೀನಿ, ಅಂದ್ರೆ ಟೋಟಲ್ 24 ಪೇರ್ಸ್ ಆಫ್ ಬ್ಯಾಂಗಲ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಈ ಒಂದು ಇದು ಏನಂತಾರೆ ಇದನ್ನ, ಕ್ಯಾಂಡಲ್ ಲೈಟ್ ಹೋಲ್ಡರ್ ಅಂತ ಹೇಳ್ತಾರೆ. ಸೊ ಇದನ್ನ ನೀವು ಲೈಕ್ ಈ ತರ ಶೇಪ್ ಮಾಡಿಸಿ ನೋಡಿ, ಈ ತರ ಕಾಣುತ್ತೆ. ಇದ್ರಲ್ಲಿ ಒಂದು ದೀಪ ಏನಾದ್ರೂ ಇಟ್ಟು ಬೆಳಕಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನಿಮ್ ಮನೇಲಿ ಪುಟಾಣಿ ವಿಗ್ರಹಗಳೆಲ್ಲ ಇರುತ್ತಲ್ಲ, ಲಕ್ಷ್ಮಿ ವಿಗ್ರಹ, ಇದೊಂಥರ ಲೋಟಸ್ ಅಲ್ಲಿ ಕೂಡಿಸ್ದಂಗ್ ಅನ್ಸುತ್ತೆ. ಇದ್ರಲ್ಲಿ ನಾವು ಇಟ್ರೆ, ನೀವ್ ಬೇಕಾದ್ರೆ ಇನ್ನೊಂಚೂರು ಕಾಣಿಸ್ಬೇಕು ದೇವ್ರು ಅಂದ್ರೆ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನೋಡಿ, ಇಲ್ಲಿ ನೀವು ವಿಗ್ರಹನ ಕೂಡಿಸಿ ಪೂಜೆ ಮಾಡೋದಕ್ಕೂ ಇದೊಂದು ಒಳ್ಳೆ ಆಪ್ಷನ್. ಸೊ ಇದು ಅಷ್ಟೇ, ಲೈಕ್ ಈ ಒಂದು ಟ್ರೇ ಅಲ್ಲಿ ಇದೊಂದು ದೀಪ ಮತ್ತೆ ಕೆಲವೊಂದು ಲೈಕ್ ಪ್ರಾಡಕ್ಟ್ಸ್ ನ ಇದ್ರಲ್ಲಿ ಇಟ್ಟು ಕೊಡೋಣ ಅಂತ ಅನ್ಕೊಂಡಿದೀನಿ. ಸೊ ಇದು ಮತ್ತೆ ಇದು ರಿಟರ್ನ್ ಗಿಫ್ಟ್ ಮತ್ತೆ ಬ್ಯಾಂಗಲ್. ಸೊ ಫಸ್ಟ್ ಸೆಕೆಂಡ್ ಆಪ್ಷನ್. ಸೊ ಇದ್ರಲ್ಲೇ 2 ಟೈಪ್ಸ್ ಇದೆ. ಸೊ ಈ ತರ ವಿತ್ ಡಿಸೈನ್ ಇದೆ, ಇದು ಪ್ಲೇನ್ ಇದೆ. ನಿಮ್ಗೆ ಇಷ್ಟ ಬಂದಿರೋದು ತಗೋಬಹುದು. ಸೊ ಎರಡರದ್ದು ಲಿಂಕ್ ಶೇರ್ ಮಾಡಿರ್ತೀನಿ. 12 ಬರುತ್ತೆ. ಸೊ 24 ತರಿಸಿದ್ದೀನಿ ದೀಪ ಸಹ. ಸೊ ನೋಡಿ, ಈ ತರ ಬರುತ್ತೆ. ಸೊ ಇದನ್ನು ಅಷ್ಟೇ ಸೇಮ್, ನೀವು ಕ್ಯಾಂಡಲ್ ಲೈಟ್ ತರ, ಕ್ಯಾಂಡಲ್ ಹೋಲ್ಡರ್ ತರಾನು ನೀವು ಯೂಸ್ ಮಾಡ್ಕೋಬಹುದು, ಟೀ ಕ್ಯಾಂಡಲ್ ಹೋಲ್ಡರ್ ತರ. ಇಲ್ಲಾಂದ್ರೆ ನೀವೇನಾದ್ರೂ ವಿಗ್ರಹಗಳೆಲ್ಲ ಇಟ್ಟು ಇಲ್ಲ ಡೆಕೋರೇಟಿವ್ ಪರ್ಪಸ್ ಆಗಿ ಸಹ ನೀವು ಯೂಸ್ ಮಾಡ್ಕೋಬಹುದು. ಇದೆರಡು ನಾನು ತರಿಸಿರೋಂಥ ರಿಟರ್ನ್ ಗಿಫ್ಟ್. ಅಂದ್ರೆ ಒಂದು ಪ್ಲೇಟ್ ಜೊತೆ ಇದನ್ನು ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಲೈಕ್ ಈ ಒಂದು ಸ್ಟಿಕ್ಕರ್ ಪ್ಯಾಕೆಟ್ಸ್ ತರಿಸ್ದೆ. ಅಂದ್ರೆ ಲೈಕ್ ಹರ್ಷ ಗುಮ್ಮ ಕೊಟ್ಟಿರೋ ಜೊತೆ ಹೆಣ್ಮಕ್ಳಿಗೆ ಏನಾದ್ರೂ ಯೂಸ್ ಆಗೋಂಗ್ ಕೊಡೋಣ ಅಂತ ಈ ತರ 20 ಸ್ಟಿಕ್ಕರ್ ಪ್ಯಾಕೆಟ್ಸ್ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಇದು ಸ್ಟಿಕ್ಕರ್ ಪ್ಯಾಕೆಟ್ ಸಹ ಯೂಸ್ ಮಾಡ್ತಾರೆ, ಅಂದ್ರೆ ಕಲರ್ಫುಲ್ ಬಿಂದಿ ಕಲರ್ಸ್ ಬರೋಂಗೆ ತಗೊಂಡಿದೀನಿ. ಸೊ ಇದೊಂದು ಪ್ಯಾಕೆಟ್ ತಗೊಂಡಿದೀನಿ. ಮತ್ತೆ ಇನ್ನೊಂದು ತರ ಬಿಂದೀಸ್ ಅಂದ್ರೆ ಈ ತರ ಕಲರ್ಫುಲ್ ಸ್ಟೋನ್ಸ್ ಇರುವಂತ ಬಿಂದೀಸ್ ಒಂದ್ ಸ್ವಲ್ಪ ತರಿಸಿದೀನಿ. ಸೊ ಇದೊಂದು 12 ತರಿಸಿದೀನಿ, ಇದೊಂದು 20. ಸೊ ಟೋಟಲ್ 30 ತರಿಸಿದೀನಿ. ಸೊ ಹೆಣ್ಮಕ್ಳಿಗೆ ಯೂಸ್ ಆಗುವಂತ ಪ್ರಾಡಕ್ಟ್ಸ್ ಇದೆಲ್ಲದರದ್ದು ಝೂಮ್ ಲುಕ್ ನಾನು ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ಏನೇನ್ ತರಿಸಿದೀನಿ ಅಂತ ಎಕ್ಸ್ಪ್ಲೈನ್ ಮಾಡಿದೀನಿ ಅಷ್ಟೇ. ಸೊ ಇದು ಬಿಂದೀಸು. ಸೊ ಒಂದೊಂದು ಪ್ಲೇಟು, ಲೈಕ್ ಒಂದೊಂದು ಕ್ಯಾಂಡಲ್ ಹೋಲ್ಡರು, ಒಂದು ಪ್ಯಾಕೆಟ್ ಬಿಂದಿ ಮತ್ತೆ 2 ಗಾಜಿನ ಬಳೆ. ಸೊ ಇಷ್ಟು ಈ ಒಂದು ಟ್ರೇ ಅಲ್ಲಿ ಇಟ್ಟು ಲೈಕ್ ಒಂದು ಕವರ್ ಅಲ್ಲಿ ಹಾಕಿ, ಇಲ್ಲಾಂದ್ರೆ ಅದು ತರ್ಸ್ಬೇಕು ಇನ್ನು ನಾನು ಏನ್ರಲ್ಲಿ ಹಾಕೊಡೋದು ಅಂತ. ಮೇ ಬಿ ಇದಕ್ಕೆ ಈ ನೆಟ್ ಪ್ಯಾಕ್, ಇದು ನೆಟ್ ಕ್ಲಾತ್ ಬರುತ್ತಲ್ಲ, ಅದನ್ನ ಕ್ಲಾತ್ನ ಏನಾದ್ರು ಟೈ ಮಾಡೋದಾ ಇಲ್ಲಾಂದ್ರೆ ವ್ರಾಪ್ ಮಾಡೋದಾ, ಇನ್ನು ನನ್ಗೆ ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ. ಸದ್ಯಕ್ಕೆ ಈ ತರ ಪ್ರಾಡಕ್ಟ್ಸ್ ಎಲ್ಲ ಮುಂಚೆನೆ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ. ಹಬ್ಬಗಳ ಟೈಮಲ್ಲಿ ನಾವು ತಗೊಳ್ತೀವಿ ಅಂದ್ರೆ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ. ಸೊ ಆ ಒಂದು ರೀಸನ್ ಇಂದ ಮುಂಚೆನೆ ತರಿಸಿ ಇಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಇಲ್ಲಿ ಇದು ದೀಪ ಆಯ್ತಲ್ವಾ. ಸೊ ನೆಕ್ಸ್ಟ್ ಇದು ಬಂದು ನಾನು ಆಲ್ರೆಡಿ ಹೇಳಿದಾಗೆ 2 ಸ್ಯಾಂಪಲ್ ಇವಾಗ ಏನ್ ತರಿಸಿದೀನಲ್ಲ, ಸೊ ಇದು ಲೈಕ್ ಮತ್ತೆ ತರಿಸ್ದೆ ನಾನು. 10 ಕ್ವಾಂಟಿಟಿ ಅಂದ್ರೆ 20 ಪ್ಲೇಟ್ಸ್ ಬರುತ್ತೆ. ನೋಡಿ, ಈ ತರ ಒಂದು ಪ್ಯಾಕಿಂಗ್ ಕೊಟ್ಟಿರ್ತಾರೆ. ಸೊ ಈ ಪ್ಯಾಕಿಂಗ್ ಅಲ್ಲಿ ಈ ತರ ಕೊಟ್ಟಿರ್ತಾರೆ.
ಸೊ ಇದ್ರಲ್ಲಿ ತುಂಬಾ ಈ ಒಂದು ಪ್ಲೇಟ್ಸೇ ಇದೆ. ಟೋಟಲ್ 20 ಪ್ಲೇಟ್ಸ್ ಇದೆ. ಇನ್ನೂ 10 ಕ್ವಾಂಟಿಟಿ ಆರ್ಡರ್ ಮಾಡಿದ್ದೀನಿ. ಅದು ಬಂದಿಲ್ಲ ಇನ್ನು, ಯಾಕಂದ್ರೆ ಒನ್ ಟೈಮ್ಗೆ 10 ಅಷ್ಟೇ ಬರುತ್ತೆ. ಸೊ ನೋಡ್ತಾ ಇದು ಈ ಒಂದು ಪಿಚ್ವಾಯ್ ಟ್ರೇಸ್. ಸೊ ಸೊ ಟೋಟಲ್ 20 ತರಿಸಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಕಣ್ಣು ಮುಚ್ಕೊಂಡು ಇದನ್ನ ತಗೋಬಹುದು. ಕ್ವಾಲಿಟಿ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಸಹ ಇದೆ. ಅಂದ್ರೆ ನಾನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಥೀಮ್ ಬಂದು ಪರ್ಪಲ್ ಅಂಡ್ ಪಿಂಕ್ ಕಲರ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೆ ರಿಟರ್ನ್ ಗಿಫ್ಟ್ಸ್ ಸಹ ಪರ್ಪಲ್, ಪಿಂಕ್ ಅಂಡ್ ವೈಟ್ 3 ಕಲರ್ಸ್ ಮನ್ಸಲ್ಲಿ ಇಟ್ಕೊಂಡು ಆ ಥರನೇ ಲೈಕ್ ಇದು ಮಾಡ್ಬೇಕು. ಡೆಕೋರೇಷನ್ ಆಗಲಿ ರಿಟರ್ನ್ ಗಿಫ್ಟ್ಸ್ ಆಗಲಿ ಒಂದು ಥೀಮ್ ಥರ ಮಾಡೋಣ ಅಂತ. ಲಾಸ್ಟ್ ಇಯರ್ ಒಂದು ಗ್ರೀನ್ ಮತ್ತೆ ವೈಟ್, ಪಿಂಕ್ ಈ 3 ಕಲರ್ಸ್ ಅಲ್ಲಿ ಮಾಡಿದ್ದೆ. ಸೊ ಈ ವರ್ಷ ಪರ್ಪಲ್ ಥೀಮಲ್ಲಿ ಮಾಡ್ತಿದ್ದೀನಿ. ಪರ್ಪಲ್, ವೈಟ್ ಅಂಡ್ ಪಿಂಕ್ ಈ 3 ಕಲರ್ಸ್ ಅಲ್ಲೇ ರಿಟರ್ನ್ ಗಿಫ್ಟ್ಸ್ ಆಗಲಿ ಡೆಕೋರೇಷನ್ ಆಗಲಿ ಫ್ಲವರ್ಸ್ ಎಲ್ಲಾನು ಅಷ್ಟರಲ್ಲೇ ಮಾಡೋಣ ಅಂತ. ಸೊ ನೋಡ್ಬೇಕು ಯಾವ ರೀತಿ ಬರುತ್ತೆ ಅಂತ. ಸೊ ನೋಡಿ ಈ ತರ ತುಂಬಾನೇ ಚೆನ್ನಾಗಿದೆ. ಸೊ ನೀವೇನಾದ್ರೂ ರಿಟರ್ನ್ ಗಿಫ್ಟ್ಸ್ಗೆ ನೋಡ್ಬೇಕಾದ್ರೆ ಮೀಶೋಲಿ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಒಂದ್ ವೇಳೆ ನೀವು ಚಿಕ್ಕಪೇಟೆಗೆಲ್ಲ ಹೋದ್ರೇನು ಇದನ್ನ ಅರೌಂಡ್ 110 ರುಪೀಸ್ ರೇಂಜ್ ಅಲ್ಲೇ ಕೊಡ್ತಾರೆ ಇದು ಒಂದೊಂದು ಪೀಸು. ಮೀಶೋ ಅಲ್ಲಿ ಲೈಕ್ ಆಲ್ಮೋಸ್ಟ್ ಸೇಮ್ ಪ್ರೈಸ್ಗೆ ನಿಮ್ಗೆ ಸಿಗ್ತಾ ಇದೆ. ಸೊ ಅಷ್ಟು ದೂರ ಹೋಗಿ ಚಿಕ್ಕಪೇಟೆಯಲ್ಲಿ ಟ್ರಾವ್ಲಿಂಗು ಇದು ಅದನ್ನೆಲ್ಲ ಮಾಡಕ್ ಬದಲು ಮನೆಗೆ ಬಂದು ಡೆಲಿವರಿ ಕೊಡುವಾಗ ನಾವ್ ಯಾಕೆ ಇದನ್ನ ಕನ್ಸಿಡರ್ ಮಾಡಬಾರ್ದು ಹೇಳಿ. ಸೊ ಇದೆಲ್ಲ 110 ರುಪೀಸ್, 108 ರುಪೀಸ್ ಹಂಗ್ ಬಿದ್ದಿದೆ. ಇದು ಇನ್ನೂ ಕಡಿಮೆಗೆ 50 ರುಪೀಸ್ ಏನೋ ಪೀಸ್ ಬರುತ್ತೆ. ಇನ್ನು ಕಡಿಮೆ ಬಡ್ಜೆಟ್ ಅಲ್ಲಿ ಅಂದ್ರೆ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು. ಒಂದ್ ಸ್ವಲ್ಪ ಪರವಾಗಿಲ್ಲ ಬಡ್ಜೆಟ್ ಇದೆ ಅನ್ನೋರಾಗಿದ್ರೆ ಈ ತರ ಟ್ರೇಸ್ ನ ನೀವು ಕನ್ಸಿಡರ್ ಮಾಡ್ಬೋದು. ಲಾಸ್ಟ್ ಇಯರ್ ಇನ್ನೂ ಒಂದ್ ಸ್ವಲ್ಪ ಪೌಚಸ್, ಪರ್ಸಸ್ ಈ ತರದೆಲ್ಲ ತರಿಸಿದೆ. ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಈ ಒಂದು ಟ್ರೇಸ್ ತರಿಸಿದ್ದೀನಿ. ಸೊ ಹೋಪ್ಫುಲಿ ಎಲ್ಲ ಪ್ರಾಡಕ್ಟ್ಸು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗ ಎಲ್ಲ ಪ್ರಾಡಕ್ಟ್ಸ್ದು ನಿಮಗೆ ಝೂಮ್ ಲುಕ್ ತೋರಿಸ್ತೀನಿ, ಎಂಜಾಯ್ ಮಾಡಿ. ಸೊ ಫಸ್ಟ್ ಬಂದು ಈ ಪಿಚ್ವಾಯ್ ಪ್ರಿಂಟ್ ಇರೋಂಥ ಒಂದು ಟ್ರೇಸ್ದು ಝೂಮ್ ಲುಕ್ ತರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಂದಿ ಇರೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಈ ಟ್ರೇ ಅಂತ. ಮತ್ತು ಇದರಲ್ಲಿ ತುಂಬ ಕಲರ್ ಆಪ್ಷನ್ ಸಹ ಇದೆ. ಅಂದರೆ ನಾನು ಇವಾಗ ಗೋಲ್ಡ್ ತೊಗೊಂಡಿದ್ದೀನಲ್ವ ಟ್ರೇಸ್, ಇದರಲ್ಲೇ ಬ್ಲ್ಯಾಕು, ವೈಟು, ಈ ಥರ ಬ್ಲೂ, ಈ ಥರ ತುಂಬ ಆಪ್ಷನ್ಸಲ್ಲೂ ಸಿಗುತ್ತೆ. ಸಮವು ನನಗೆ ಈ ಒಂದು ಗೋಲ್ಡ್ ರಿಚ್ ಆ್ಯಂಡ್ ಎಲಿಗೆಂಟಾಗಿ ಕಾಣುತ್ತೆ ಅನಿಸ್ತು. ಮತ್ತು ಈ ಒಂದು ಪ್ರಿಂಟ್ಸ್ ಅಷ್ಟೇ ತುಂಬ ವೆರೈಟೀಸ್ ಆಫ್ ಪ್ರಿಂಟ್ಸ್ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಅಂದರೆ ಬ್ಲೂ ಕಲರ್, ಯೆಲ್ಲೋ ಕಲರ್, ಮತ್ತು ಒಳಗಡೆ ಇರೋವಂಥ ಒಂದು ನಂದಿ ಇದೆಯಲ್ಲ ಅದಕ್ಕೆ ಬದಲು ಪೀಕಾಕ್ಸ್, ಈ ಥರ ತುಂಬ ವೆರೈಟೀಸ್ ಸಿಗುತ್ತೆ. ಸೊ ಇನ್ನೊಂದು ಆಪ್ಷನ್ ರಿಟರ್ನ್ ಗಿಫ್ಟ್ ನಾನು ತರಿಸಿರೋದು ಬಂದು ಈ ಒಂದು ಪೋತ್ಲಿ ಬ್ಯಾಗ್ಸು. ಕಲರ್ಸ್ ಅಂತೂ ಸಖತ್ ಬ್ರೈಟಾಗಿ ತುಂಬಾ ಚೆನ್ನಾಗಿದೆ. ಮತ್ತು ಕ್ವಾಲಿಟಿನೂ ಕೊಟ್ಟಿರೋ ಪ್ರೈಸ್ಗಂತೂ ಇದು ರೀಸನಬಲ್ ಆಗಿದೆ ಅಂತ ನನಗನ್ನಿಸ್ತು. ಮತ್ತು ಇದರಲ್ಲಿ ಸ್ಪೇಸ್ ಸಹ ತುಂಬಾ ಲೈಕ್ ಅಡಕ್ವೇಟ್ ಆಗಿದೆ. ಅಂದರೆ ನೀವು ಒಂದು ಮೊಬೈಲು, ಒಂಚೂರು ದುಡ್ಡು ಎಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಇದೊಂದು ಒಳ್ಳೆ ಆಪ್ಷನ್ನು. ಸೊ ಇದೆಲ್ಲ ಪ್ರಾಡಕ್ಟ್ಸ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡಿ. ಸೊ ನೆಕ್ಸ್ಟ್ ರಿಟರ್ನ್ ಗಿಫ್ಟ್ ಝೂಮ್ ಲುಕ್ ಬಂದು ಇವಾಗ ಕ್ಯಾಂಡಲ್ ಲೈಟ್ ಹೋಲ್ಡರ್ದು ತೋರಿಸ್ತಾ ಇದ್ದೀರಿ. ಇದರಲ್ಲಿ 2 ಆಪ್ಷನ್ಸ್ ಇರುತ್ತೆ, ಡಿಸೈನು ಮತ್ತು ಪ್ಲೈನು. ಸೊ ಇದನ್ನು ನೀವು ಮಲ್ಟಿಪಲ್ ವೇಸಲ್ಲಿ ಯೂಸ್ ಮಾಡ್ಬೋದು. ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ವಿಗ್ರಹಗಳೇನಾದರೂ ಇದ್ದರೆ ಚಿಕ್ಕ ಚಿಕ್ಕದು ಇದನ್ನು ಬೇಸ್ ಅವ್ರ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಒಂದು ಕ್ಯಾಂಡಲ್ ಲೈಟ್ಸ್ ಇರುತ್ತಲ್ವ ಅದನ್ನು ನೀವು ಡೆಕೋರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಇದು. ನೆಕ್ಸ್ಟ್ ಬಂದು ನಾನು ಹೇಳ್ದಂಗೆ ಸ್ಟೋನ್ ಬಿಂದೀಸ್ ತರಿಸಿದ್ದೀನಿ. ಅಂದರೆ ರಿಟರ್ನ್ ಗಿಫ್ಟ್ಸ್ ಟ್ರೇಯಲ್ಲಿ ಇಡೋಕ್ಕೆ. ಸೊ ಇದರಲ್ಲಂತೂ ತುಂಬಾ ವೆರೈಟೀಸ್ ಆಫ್ ಸ್ಟೋನ್ ಬಿಂದಿ ಪ್ಯಾಕೆಟ್ಸ್ ಕೊಟ್ಟಿದ್ದಾರೆ. ಒಂದೊಂದು ಡಿಫ್ರೆಂಟ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇದು ತುಂಬ ರೀಸನಬಲ್ ಪ್ರೈಸಲ್ಲೇ ಇದೆ. ಸೊ ಇದರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಯೂಶ್ವಲಿ ಇಂಥದ್ದು ಏನಾದರೂ ಯೂಸ್ಫುಲ್ ಕೊಟ್ಟರೆ ಲೈಕ್ ಅದು ರಿಟರ್ನ್ ಗಿಫ್ಟ್ಸು ವರ್ತ್ ಅನಿಸುತ್ತೆ ಅಂತ ಒಂದು ಉದ್ದೇಶದಲ್ಲಿ ಲೈಕ್ ಯೂಶ್ವಲಿ ಹೆಣ್ಮಕ್ಳು ಏನು ಇಷ್ಟಪಡ್ತಾರೆ ಬಿಂದೀಸು, ಕ್ಲಿಪ್ಸು ಈ ಥರದನ್ನು ಸೆಲೆಕ್ಟ್ ಮಾಡಿ ಈ ಸಲ ರಿಟರ್ನ್ ಗಿಫ್ಟ್ ಕೊಡ್ತಾಯಿದ್ದೀನಿ. ಸೊ ಇದರಲ್ಲಿ ಪ್ಲೇನ್ ಬಿಂದೀಸ್ ಸಹ ತರಿಸಿದ್ದೀನಿ. ಅಂದರೆ ಎಲ್ಲ ಕಲರ್ಸ್ ಇರೋವಂಥದ್ದು. ಸೊ ಇದು ಅಷ್ಟೇ ಸ್ಯಾರೀಸೆಲ್ಲ ಉಟ್ಕೊಂಡಾಗ ಮ್ಯಾಚಿಂಗ್ ಬಿಂದೀಸ್ನ ವೇರ್ ಮಾಡೋಕ್ಕೆ ಇದು ತುಂಬಾ ಒಂದು ಒಳ್ಳೆ ಆಪ್ಷನ್ ಅಂತ ಅನ್ನಿಸ್ತು. ಇದರಲ್ಲೂ ಸೈಜ್ ಆಪ್ಷನ್ಸ್ ಇದೆ. ಅಂದರೆ ದೊಡ್ಡದಿಂದ ಚಿಕ್ಕದ ತನಕ ಇದು ಸೆಟ್ ಆಫ್ 20 ಏನೋ ಬರುತ್ತೆ. ಇದು ಅಷ್ಟೇ ತುಂಬ ರೀಸನಬಲ್ ಪ್ರೈಸಲ್ಲೇ ಮೀಶೋಲ್ಲಿ ಅವೈಲೇಬಲ್ ಇದೆ. ಇದ್ರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಇದು ಬಂದು ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಗ್ಲಾಸ್ ಬ್ಯಾಂಗಲ್ಸ್, ಗಾಜಿನ ಬಳೆನೇ ಕೊಡಬೇಕು ಅಂತ ಹೇಳ್ತಾರಲ್ವ, ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದೆ. ನಾರ್ಮಲ್ ಗಾಜಿನ ಬಳೆ ಕೊಡೋದಕ್ಕಿಂತ ಈ ಥರದ ಗಾಜಿನ ಬಳೆ ಕೊಟ್ಟರೆ ಸಲ್ವಾರ್ಸ್ ಹಾಕ್ಕೊಂಡಾಗ ಅದ್ರ ಮೇಲೂ ಹಾಕ್ಕೋಬೋದು ಮತ್ತು ಸ್ಯಾರೀಸ್ಗೂ ಸೂಟ್ ಆಗುತ್ತೆ, ಎರಡಕ್ಕೂ ಸೂಟ್ ಆಗುತ್ತೆ ಅಂತ ಇದನ್ನು ತರಿಸಿದ್ದೀನಿ. ಸೊ ನಿಮಗೆ ಈ ಎಲ್ಲ ರಿಟರ್ನ್ ಗಿಫ್ಟ್ಸು ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ.
ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಡೆಕೋರೇಟಿವ್ ಐಟಮ್ಸ್ ಏನೇನು ತರಿಸಿದ್ದೀನಿ ಅಂತ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.